ಹನುಮಂತಪ್ಪ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಹನುಮಂತಪ್ಪ ಅವರೇ. ನಮಸ್ತೆ. ನೀವು ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಟಿವಿಯಿಂದ ದೂರ ಬನ್ನಿ, ಇಲ್ಲ ಮ್ಯೂಟ್ ಮಾಡಿ. ಪ್ರಶ್ನೆ ಕೇಳಿ ಏನಿದೆ ಅಂತ ಹೇಳಿ ಹನುಮಂತಪ್ಪನವರೇ, ತಮ್ಮ ಪ್ರಶ್ನೆ ಏನು? ಸರ್, ನಿಮ್ಮ ಹತ್ರ ನಾವು ಕಾಂಟ್ಯಾಕ್ಟ್ ಮಾಡಿದ್ದೆ ಮೈಸೂರಲ್ಲಿ. ನಿಮ್ಮ ರೀತಿಯ ಒಂದು ಮಾತ್ರೆ ಕೊಟ್ಟಿದ್ರಿ. ಆ ಮಾತ್ರೆ ಯೂಸ್ ಮಾತ್ರ ಒಂದು ಗಂಟೆ ಆದ್ಮೇಲೆ ಯೂಸ್ ಮಾಡಿ ನಿಮ್ಮ ರೀತಿ ಆಗುತ್ತೆ ಅಂತಂದಿರಿ. ಆ ಮಾತ್ರೆ ಮುಗಿದ್ಮೇಲೆ ಒಂದು 12 ರಾತ್ರಿ 1 ಗಂಟೆ ರಾತ್ರಿ ಅಷ್ಟೊತ್ತು ಆದ್ಮೇಲೆ ನಿಮ್ಮ ರೀತಿ ಆಗುತ್ತೆ. ಸ್ವಲ್ಪ ಬೇಗ ಅದೇ ಅದು ಇದಿದೆಯಾ ಲೇಟೆಂಟ್ ಪೀರಿಯಡ್. ಎಲ್ಲ ಮಾತ್ರೆಗಳಿಗೂ ಲೇಟೆಂಟ್ ಪೀರಿಯಡ್ ಎಲ್ಲಿಗೂ ಫಿಕ್ಸ್ಡ್ ಆಗಿರೋದಿಲ್ಲ. ಹೌದಾ? ಯೂಶಲಿ 1 hour ಅಂತ ಹೇಳ್ತೀವಿ. ಕೆಲವರಿಗೆ ಈ ಕೆಲಸ ಮಾಡೋದಕ್ಕೆ ಹೆಚ್ಚು ಟೈಮ್ ತಗೊಳ್ತವೆ. ಕೆಲವರಿಗೆ 1.5 2 hours ಆದ್ಮೇಲೆ ತಗೊಳ್ತೇವೆ. ಈ ನಿಮಿರಿಕೆ ಮಾತ್ರೆನೇ ಮಾಡೋದಿಲ್ಲ, ಮಾತ್ರ ಸಹಾಯ ಮಾಡುತ್ತೆ. ಅದ್ರದ್ದು ಎನ್ವೈರ್ಮೆಂಟ್ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಉದಾಹರಣೆಗೆ ಈಗ ನಾವು ಈ ಸಿಲಿನಫಿಲ್ ಸಿಟ್ರೇಟ್ ಅಥವಾ ಈ ಟೆಡಲಿಫಿಲ್, ಈ ವಯಾಗ್ರಾ ಮಾತ್ರೆ, ಪೆನಗ್ರಾ ಅಥವಾ ಕೆವಾಟ ಎಲ್ಲ ಕೊಡ್ತೀವಲ್ಲ, ಆ ಮಾತ್ರೆನೇ ಹೋಗಿ ನಿಮಿರಿಕೆ ಮಾಡೋದಿಲ್ಲ, ಆ ಮಾತ್ರ ಸಹಾಯ ಮಾಡುತ್ತೆ. ಅದಕ್ಕೆ ಮನಸ್ಸು ಮತ್ತು ಮೆದುಳು ಪೂರಕವಾಗಿ ಕೆಲಸ ಮಾಡಬೇಕು ಅಂತ ವಾತಾವರಣ ಮನೆಯಲ್ಲಿ. ಅದಿಲ್ಲದೆ ಇದ್ರೆ ಏನಾಗುತ್ತೆ, ಮಾತ್ರ ಕೆಲಸ ಮಾಡಲ್ಲ. ಅದೇ ಇವ್ರನ್ನೇನ್ ನಿಲ್ಸ್ಬಿಡೋದಿಲ್ಲ, ಇವ್ರ ಶಿಷ್ಟನ ನಿಮಿರಿಕೆ ಬಿಡೋದಿಲ್ಲ. ಆ ನಿಮಿರಿಕೆ ಬರತಕ್ಕಂತಹ ಮಾನಸಿಕ ಮತ್ತು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅವು ಕೂಡ ಪೂರಕವಾಗಿ ಕೆಲಸ ಮಾಡಬೇಕು. ಈಗ ಜೊತೆಗೆ ಸಂಗಾತಿನೇ ಇಲ್ಲದೆ ಇದ್ರೆ ನಿಮಿರಿಕೆ ಹಿಂಗಾಗುತ್ತೆ. ಅದರಿಂದ ನೀವು ಆ ವಾತಾವರಣ ಕೂಡ ಸೃಷ್ಟಿ ಮಾಡ್ಕೊಳ್ಳಿ, ಆಗ ನಿಮಿರಿಕೆ ಆಗತ್ತೆ. ಸ್ವಲ್ಪ ಬೇಗ ತಗೊಳ್ಳಿ. ಹೌದೌದು, ನಿಮ್ಗೆ 1 2 or 3 hours ಮುಂಚೆನೆ ತಗೊಂಡ್ಬಿಡಿ ನೀವು. ಹನುಮಂತಪ್ಪ.